ಹರೇ ಶ್ರೀಕೃಷ್ಣ. ವಸುದೇವಸುತಂ ದೇವಂ ಕಂಸಚಾಣೂರಮರ್ದನಂ ದೇವಕೀ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ. ಭಗವದ್ಗೀತೆಯ ಬಗ್ಗೆ ತಿಳಿದುಕೊಳ್ಳುತ್ತಾ ಇದ್ದೇವೆ. ಇವತ್ತಿನ ಸಂಚಿಕೆಯಲ್ಲಿ ಭಗವದ್ಗೀತೆಯ 2ನೆಯ ಅಧ್ಯಾಯವನ್ನು ತಿಳಿದುಕೊಳ್ಳೋಣ. ಅದಕ್ಕೂ ಮೊದಲು ಮೊದಲನೆಯ ಅಧ್ಯಾಯದಲ್ಲಿರುವ ವಿಚಾರಗಳನ್ನು ಚುಟುಕಾಗಿ ತಿಳಿದುಕೊಳ್ಳೋಣ. ಕೌರವರು ಹಾಗೂ ಪಾಂಡವರ ಮಧ್ಯೆ ಕುರುಕ್ಷೇತ್ರ ಯುದ್ಧಕ್ಕಾಗಿ ಸಕಲ ಸಿದ್ಧತೆಗಳು ನಡೆದಿರುತ್ತದೆ. ಯುದ್ಧರಂಗಕ್ಕೆ ಬಂದ ಅರ್ಜುನನು 2 ಸೈನ್ಯಗಳ ಮಧ್ಯೆ ತನ್ನ ರಥವನ್ನು ನಿಲ್ಲಿಸಿ 2 ಸೈನ್ಯಗಳನ್ನು ವೀಕ್ಷಿಸುತ್ತಾನೆ. ತನ್ನ ಶತ್ರು ಸೈನ್ಯದಲ್ಲಿ ತನ್ನ ತಾತ, ಗುರುಗಳು, ತನ್ನ ಸೋದರರು ಹಾಗೂ ಅನೇಕ ಸಂಬಂಧಿಕರನ್ನು ನೋಡಿ ಭಾವುಕನಾದ ಅರ್ಜುನನು ನಾನು ಯುದ್ಧ ಮಾಡಲಾರೆ ಎಂದು ಶಸ್ತ್ರವನ್ನು ಕೆಳಗಿಳಿಸುತ್ತಾನೆ. ಶಸ್ತ್ರವನ್ನು ಕೆಳಗಿಳಿಸಿದಂತಹ ಅರ್ಜುನನಿಗೆ ಕೃಷ್ಣನು ಏನು ಉಪದೇಶವನ್ನು ಮಾಡುತ್ತಾನೆ ಎನ್ನುವುದೇ 2ನೆಯ ಅಧ್ಯಾಯದ ಸಾರ. ಈಗ 2ನೆಯ ಅಧ್ಯಾಯವನ್ನು ತಿಳಿದುಕೊಳ್ಳೋಣ. ಭಗವದ್ಗೀತೆ ಅಧ್ಯಾಯ 2 ಸಾಂಖ್ಯಯೋಗ. ಕರುಣೆಯಿಂದ ಕಂಬನಿ ತುಂಬಿ ದುಃಖಿತನಾದ ಅರ್ಜುನನನ್ನು ನೋಡಿ ಮಧುಸೂದನನು ಹೀಗೆ ಹೇಳಿದನು. ಅರ್ಜುನ, ಇಂತಹ ಸಮಯದಲ್ಲಿ ಈ ಕಶ್ಮಲವು ನಿನಗೆ ಹೇಗೆ ಬಂದಿತ್ತು? ಇದು ನಿನಗೆ ಭೂಷಣವಲ್ಲ. ಇದು ಸ್ವರ್ಗಕ್ಕೆ ಕೊಂಡೊಯ್ಯುವುದಿಲ್ಲ. ಇದು ನಿನ್ನ ಅಪಕೀರ್ತಿಗೆ ಕಾರಣವಾಗುವುದು. ಪಾರ್ಥ, ಹೇಡಿಯಾಗಬೇಡ. ನಿನಗಿದು ಯೋಗ್ಯವಾದದ್ದಲ್ಲ. ಶತ್ರುಗಳ ಎದೆಗಿಡಿಸುವ ವೀರನೇ, ಹೃದಯ ದೌರ್ಬಲ್ಯವು ನಿನಗೆ ಶೋಭೆ ತರುವುದಿಲ್ಲ. ಇದನ್ನು ತೊರೆದು ಎದ್ದು ನಿಲ್ಲು. ಆಗ ಅರ್ಜುನನು ಹೇಳಿದನು, ಮಧುಸೂದನ, ಪೂಜಾರ್ಹರಾದ ಭೀಷ್ಮ ದ್ರೋಣರನ್ನು ರಣಭೂಮಿಯಲ್ಲಿ ಬಾಣಗಳಿಂದ ಹೇಗೆ ಹೊಡೆಯಲಿ? ನನ್ನ ಗುರುಗಳಂತಹ ಮಹಾನುಭಾವರನ್ನು ಕೊಂದು ನಾನು ಬದುಕುವುದಕ್ಕಿಂತ ಈ ಜಗತ್ತಿನಲ್ಲಿ ಭಿಕ್ಷೆಯನ್ನು ಬೇಡಿ ಬದುಕುವುದು ಲೇಸು. ಅವರನ್ನು ಕೊಂದು ಅನುಭವಿಸುವ ಎಲ್ಲ ಭೋಗಗಳು ಅವರ ರಕ್ತದಿಂದ ನೆನೆದಿರುತ್ತದೆ. ನಾವು ಗೆಲ್ಲುವುದು ಉತ್ತಮವೋ ಅಥವಾ ಅವರು ಗೆಲ್ಲುವುದು ಉತ್ತಮವೋ ಎಂದು ನನಗೆ ತಿಳಿಯದು. ನಾವು ಅವರನ್ನು ಕೊಂದರೆ ನನಗೆ ಬದುಕುವ ಆಸೆಯೇ ಇರುವುದಿಲ್ಲ. ಆದರೂ ಯುದ್ಧಭೂಮಿಯಲ್ಲಿ ಅವರೆಲ್ಲರೂ ನಮ್ಮೆದುರು ನಿಂತಿದ್ದಾರೆ. ಕನಿಕರದ ದೌರ್ಬಲ್ಯದಿಂದ ನನ್ನ ಕರ್ತವ್ಯದ ಬಗ್ಗೆ ಗೊಂದಲದಲ್ಲಿದ್ದೇನೆ. ಚಿತ್ತ ಸ್ವಾಸ್ಥ್ಯವನ್ನು ಕಳೆದುಕೊಂಡಿದ್ದೇನೆ. ಇಂತಹ ಸ್ಥಿತಿಯಲ್ಲಿ ನನಗೆ ಯಾವುದು ಶ್ರೇಯಸ್ಕರ ಎಂದು ನಿಶ್ಚಯವಾಗಿ ಹೇಳು. ನಾನು ನಿನ್ನ ಶಿಷ್ಯ, ನಿನಗೆ ಶರಣಾಗತನಾಗಿದ್ದೇನೆ. ದಯವಿಟ್ಟು ದಾರಿ ತೋರು. ಈ ಭೂಮಂಡಲದ ಒಡೆತನ ಸಿಕ್ಕರೂ, ದೇವಲೋಕದ ಅಧಿಪತಿಯಾದರೂ ನನ್ನ ಇಂದ್ರಿಯಗಳನ್ನು ಕುಗ್ಗಿಸುತ್ತಿರುವ ಈ ದುಃಖವನ್ನು ದೂರ ಮಾಡಲು ನನಗೆ ದಾರಿಯೇ ಕಾಣುತ್ತಿಲ್ಲ. ಶತ್ರುಗಳನ್ನು ನಿಗ್ರಹಿಸಬಲ್ಲ ಅರ್ಜುನನು ಗೋವಿಂದ, ನಾನು ಯುದ್ಧ ಮಾಡಲಾರೆ ಎಂದು ಮೌನಿಯಾದನು. ಅರ್ಜುನನ ಮಾತುಗಳನ್ನು ಕೇಳಿ ಭಗವಂತ ಹೀಗೆ ಹೇಳಿದನು. ಅರ್ಜುನ, ನೀನು ಪಂಡಿತನಂತೆ ಮಾತುಗಳನ್ನಾಡುತ್ತಿರುವೆ. ಆದರೆ ಶೋಕಕ್ಕೆ ಯೋಗ್ಯವಲ್ಲದವರನ್ನು ಕುರಿತು ಶೋಕಿಸುತ್ತಿರುವೆ. ವಿದ್ವಾಂಸರು ಬದುಕಿರುವವರಿಗಾಗಿ ಅಥವಾ ಸತ್ತವರಿಗಾಗಿ ದುಃಖಿಸುವುದಿಲ್ಲ. ನಾನು ಇರಲಿಲ್ಲ ಎನ್ನುವ ಕಾಲವೇ ಇರಲಿಲ್ಲ. ನೀನು ಈ ಅರಸರು ಇರದ ಕಾಲವೇ ಇರಲಿಲ್ಲ. ಭವಿಷ್ಯದಲ್ಲಿ ನಾವೆಲ್ಲರೂ ಇಲ್ಲವೆಂದಾಗುವುದಿಲ್ಲ. ದೇಹದಲ್ಲಿರುವ ಆತ್ಮವು ಹೇಗೆ ಈ ದೇಹದ ಬಾಲ್ಯ, ಹರೆಯ, ಮುಪ್ಪಿನಲ್ಲಿ ಸಾಗುತ್ತದೋ ಹಾಗೆ ಸಾವಿನ ನಂತರ ಮತ್ತೊಂದು ದೇಹಕ್ಕೆ ಸಾಗುತ್ತದೆ. ಧೀರನಾದವನು ಇದರಿಂದ ಕಂಗೆಡುವುದಿಲ್ಲ. ಕೌಂತೆಯ, ಸುಖ ದುಃಖಗಳು ಚಳಿ ಬೇಸಿಗೆ ಕಾಲಗಳಂತೆ ಬಂದು ಹೋಗುವುದು, ನಿರಂತರವಾಗಿ ಇರುವುದಿಲ್ಲ. ಭರತವಂಶಜನೇ, ಅವುಗಳಿಂದ ಗೊಂದಲಕ್ಕೆ ಒಳಗಾಗದೆ ಸಹಿಸಿಕೊಳ್ಳುವುದು ಉತ್ತಮ. ಪುರುಷ ಶ್ರೇಷ್ಠನೇ, ಸುಖ ದುಃಖಗಳಿಂದ ವಿಚಲಿತನಾಗದೆ ಎರಡರಲ್ಲೂ ಸಮದೃಷ್ಟಿಯಿಂದ ದೃಢನಾಗಿರುವವನು ಮೋಕ್ಷಕ್ಕೆ ಯೋಗ್ಯನು. ಅಸ್ತಿತ್ವದಲ್ಲಿರುವ ದೇಹ ಉಳಿಯುವುದಿಲ್ಲ. ನಿರಂತರವಾದ ಆತ್ಮ ಬದಲಾವಣೆ ಹೊಂದುವುದಿಲ್ಲ.
ಈ ಎರಡರ ಸತ್ಯವನ್ನು ಸ್ಪಷ್ಟವಾಗಿ ಗಮನಿಸಿ ನೋಡಲಾಗಿದೆ. ಯಾವುದು ದೇಹವೆಲ್ಲ ವ್ಯಾಪಿಸಿದೆಯೋ ಅದು ಅವಿನಾಶಿ ಎಂದು ನೀನು ತಿಳಿಯಬೇಕು. ನಾಶವಿಲ್ಲದ ಆತ್ಮವನ್ನು ಯಾರೂ ನಾಶ ಮಾಡಲಾಗುವುದಿಲ್ಲ. ಆತ್ಮವು ಅಳಿಯಲಾಗದ್ದು, ಅವಿನಾಶಿ, ಶಾಶ್ವತವಾದದ್ದು. ಆತ್ಮದ ಭೌತಿಕ ಶರೀರವು ನಾಶವಾಗುವಂಥದ್ದು. ಭರತವಂಶಜನೇ, ಯುದ್ಧ ಮಾಡು. ಯಾರು ಇವನನ್ನು ಕೊಲ್ಲುವನೆಂದು ತಿಳಿಯುತ್ತಾನೋ ಮತ್ತು ಯಾರು ಕೊಲ್ಲಲ್ಪಟ್ಟಿತು ಎಂದು ಭಾವಿಸುತ್ತಾನೆಯೋ ಅವರಿಬ್ಬರು ತಿಳುವಳಿಕೆ ಇಲ್ಲದವರು. ಏಕೆಂದರೆ ಆತ್ಮವು ಕೊಲ್ಲುವುದೂ ಇಲ್ಲ, ಕೊಲ್ಲಲ್ಪಡುವುದೂ ಇಲ್ಲ. ಆತ್ಮವು ಹುಟ್ಟುವುದೂ ಇಲ್ಲ, ಸಾಯುವುದೂ ಇಲ್ಲ. ಹಿಂದೆ ಹುಟ್ಟಿದ್ದಿಲ್ಲ, ಈಗ ಹುಟ್ಟಲಿಲ್ಲ, ಮುಂದೆ ಹುಟ್ಟುವುದೂ ಇಲ್ಲ. ದೇಹವನ್ನು ಕೊಂದಾಗ ಆತ್ಮವು ಸಾಯುವುದಿಲ್ಲ. ಅದು ಜನ್ಮರಹಿತ, ನಿತ್ಯ, ಶಾಶ್ವತ, ಪುರಾತನವಾದದ್ದು. ಪಾರ್ಥ, ಆತ್ಮವು ಅವಿನಾಶಿ, ಹುಟ್ಟಿಲ್ಲದ್ದು, ಸಾವಿಲ್ಲದ್ದು ಎಂದು ತಿಳಿದವನು ಯಾರನ್ನಾದರೂ ಹೇಗೆ ಕೊಲ್ಲುವನು ಅಥವಾ ಕೊಲ್ಲಿಸುವನು? ಮನುಷ್ಯನು ಹೇಗೆ ಹಳೆಯ ಹರಿದ ಬಟ್ಟೆಗಳನ್ನು ತ್ಯಜಿಸಿ ಹೊಸ ವಸ್ತ್ರಗಳನ್ನು ಸ್ವೀಕರಿಸುವನು, ಹಾಗೆಯೇ ಆತ್ಮವು ಅನುಪಯುಕ್ತವಾದ ದೇಹವನ್ನು ಬಿಟ್ಟು ಹೊಸ ದೇಹವನ್ನು ಸ್ವೀಕರಿಸುತ್ತದೆ. ಆತ್ಮವನ್ನು ಶಸ್ತ್ರಗಳು ಕತ್ತರಿಸಲಾಗದ್ದು, ಬೆಂಕಿಯು ಸುಡಲಾರದು, ನೀರು ನೆನೆಯಿಸಲಾರದು ಮತ್ತು ಗಾಳಿಯು ಒಣಗಿಸಲಾಗದು. ಆತ್ಮವನ್ನು ಛೇದಿಸಲಾಗದು, ನೀರಿನಲ್ಲಿ ಕರಗಿಸಲಾಗದು, ದಹಿಸಲಾಗದು, ಒಣಗಿಸಲಾಗದು. ಆತ್ಮವು ನಿತ್ಯವೂ ಎಲ್ಲೆಡೆಯೂ ಇರುವಂತಹದ್ದು, ಬದಲಾವಣೆಯಿಲ್ಲದ್ದು, ಸ್ಥಿರವಾದದ್ದು ಮತ್ತು ಶಾಶ್ವತವಾದದ್ದು. ಆತ್ಮವು ಅಗೋಚರವಾದದ್ದು, ಗ್ರಹಿಸಲು ಸಾಧ್ಯವಿಲ್ಲದ್ದು, ಬದಲಾಗದ್ದು ಎಂದು ಹೇಳಲಾಗಿದೆ. ಅದನ್ನು ಚೆನ್ನಾಗಿ ತಿಳಿದು ದುಃಖಿಸುವುದು ಸರಿಯಲ್ಲ. ಮಹಾಬಾಹುವೆ, ಆತ್ಮವು ಸದಾ ಹುಟ್ಟುವುದು, ಸಾಯುವುದು ಎಂದು ನೀನು ಭಾವಿಸಿದರೂ ಶೋಕಪಡುವುದು ಸರಿಯಲ್ಲ. ಯಾಕೆಂದರೆ ಹುಟ್ಟಿದವನು ನಿಶ್ಚಿತವಾಗಿಯೂ ಸಾಯಲೇಬೇಕು, ಸತ್ತವನು ಖಂಡಿತವಾಗಿಯೂ ಮತ್ತೆ ಹುಟ್ಟುವನು. ಆದ್ದರಿಂದ ಕರ್ತವ್ಯದಲ್ಲಿ ನೀನು ದುಃಖಿಸುವುದು ಸರಿಯಲ್ಲ. ಸೃಷ್ಟಿಯಾದ ಎಲ್ಲ ಜೀವಿಗಳು ಕಾಣಿಸುವುದಿಲ್ಲ, ಮಧ್ಯಕಾಲದಲ್ಲಿ ಕಾಣಿಸಿಕೊಂಡು ಮತ್ತೆ ನಾಶವಾದ ಮೇಲೆ ಕಾಣಿಸುವುದಿಲ್ಲ. ಆದ್ದರಿಂದ ಶೋಕಕ್ಕೆ ಕಾರಣವಾದರೂ ಏನು? ಕೆಲವರು ಆತ್ಮವನ್ನು ಆಶ್ಚರ್ಯವೆಂಬಂತೆ ಕಾಣುವರು, ಕೆಲವರು ಆಶ್ಚರ್ಯಕರವೆಂದು ವರ್ಣಿಸುವರು, ಕೆಲವರು ಆಶ್ಚರ್ಯಕರವೆಂಬ ಮಾತನ್ನು ಹೇಳುವರು, ಇನ್ನು ಕೆಲವರು ಆಲಿಸಿದರೂ ಸ್ವಲ್ಪವೂ ಅರ್ಥ ಮಾಡಿಕೊಳ್ಳಲಾರರು. ಭರತವಂಶಜನೇ, ದೇಹದಲ್ಲಿ ವಾಸಿಸುವವನನ್ನು ಎಂದೂ ಕೊಲ್ಲಲು ಸಾಧ್ಯವಿಲ್ಲ. ಆದ್ದರಿಂದ ನೀನು ಯಾವ ಜೀವಿಗಾಗಿಯೂ ದುಃಖಿಸುವುದು ಸರಿಯಲ್ಲ. ಸ್ವಧರ್ಮ ತತ್ವಗಳನ್ನು ಗಮನಿಸಬೇಕಾದ ಧರ್ಮಕ್ಕಾಗಿ ಹೋರಾಡುವುದಕ್ಕಿಂತ ಶ್ರೇಯಸ್ಕರವಾದದ್ದಿಲ್ಲ ಎನ್ನುವುದನ್ನು ತಿಳಿದುಕೋ. ಆದ್ದರಿಂದ ಹಿಂಜರಿಯುವುದು ಸರಿಯಲ್ಲ. ಪಾರ್ಥ, ಈ ರೀತಿಯ ಯುದ್ಧದ ಅವಕಾಶಗಳು ಯಾವ ಕ್ಷತ್ರಿಯನಿಗೆ ತಾನಾಗಿಯೇ ಬಂದು ಸ್ವರ್ಗದ ಬಾಗಿಲುಗಳನ್ನು ವಿಶಾಲವಾಗಿ ತೆರೆಯುತ್ತವೆಯೋ ಅವನಿಗೆ ಸುಖ ಜೀವನ ಲಭಿಸುತ್ತದೆ. ಆದ್ದರಿಂದ ನಿನ್ನ ಸ್ವಧರ್ಮವಾದ ಯುದ್ಧವನ್ನು ಮಾಡದಿದ್ದರೆ ಕರ್ತವ್ಯಚ್ಯುತಿಯ ಪಾಪವನ್ನು ಗಳಿಸುತ್ತೀಯೇ ಹಾಗೂ ಕೀರ್ತಿಯನ್ನು ಕಳೆದುಕೊಳ್ಳುವೆ. ಎಲ್ಲರೂ ನಿನ್ನ ಅಪಕೀರ್ತಿಯ ಬಗ್ಗೆ ಸದಾ ಮಾತನಾಡುವರು. ಗೌರವಾನ್ವಿತರಿಗೆ ಅಪಕೀರ್ತಿಯು ಸಾವಿಗಿಂತಲೂ ಕೇಡು. ಮಹಾರಥರು ನೀನು ಹೆದರಿಕೆಯಿಂದ ರಣಭೂಮಿಯನ್ನು ಬಿಟ್ಟು ಹೋದವನೆಂದು ಪರಿಗಣಿಸುತ್ತಾರೆ. ಮಹಾಮಾನ್ಯನಾದರೂ ನೀನು ಹಗುರವಾಗಿ ಹೋಗುತ್ತೀಯೆ. ನಿನ್ನ ಶತ್ರುಗಳು ನಿನ್ನ ಬಗ್ಗೆ ಅನೇಕ ತರವಲ್ಲದ ಮಾತುಗಳನ್ನಾಡುವರು, ನಿನ್ನ ಸಾಮರ್ಥ್ಯವನ್ನು ನಿಂದಿಸುವರು. ಇದಕ್ಕಿಂತ ದುಃಖಿತವಾದದ್ದು ಇನ್ನೇನಿದೆ? ಕೌಂತೆಯ, ಯುದ್ಧದಲ್ಲಿ ಕೊಲ್ಲಲ್ಪಟ್ಟರೆ ಸ್ವರ್ಗವನ್ನು ಸೇರುವೆ, ಗೆದ್ದರೆ ಭೂಮಿಯ ಮೇಲೆ ರಾಜ್ಯವನ್ನು ಭೋಗಿಸುವೆ. ಆದ್ದರಿಂದ ಎದ್ದೇಳು, ಯುದ್ಧ ಮಾಡಲು ನಿರ್ಧರಿಸು. ಸುಖ ದುಃಖಗಳಲ್ಲಿ, ಲಾಭ ನಷ್ಟಗಳಲ್ಲಿ, ಗೆಲುವು ಸೋಲಿನಲ್ಲಿ ಸಮಭಾವವಿದ್ದು ಯುದ್ಧ ಮಾಡುವುದಕ್ಕಾಗಿ ಹೋರಾಡು. ಹೀಗೆ ಮಾಡಿದರೆ ಎಂದೂ ಪಾಪವನ್ನು ಹೊಂದುವುದಿಲ್ಲ. ಇಲ್ಲಿಯವರೆಗೆ ನಿನಗೆ ವಿಶ್ಲೇಷಣಾತ್ಮಕವಾಗಿ ಈ ಜ್ಞಾನವನ್ನು ವಿವರಿಸಿದ್ದೇನೆ. ಇನ್ನು ಯೋಗದ ರೀತಿಯಲ್ಲಿ ಹೇಳುವೆ, ಕೇಳು. ಪಾರ್ಥ, ಇದರಂತೆ ಮಾಡಿದರೆ ಕರ್ಮಬಂಧನದಿಂದ ಬಿಡುಗಡೆ ಹೊಂದುವೆ. ಈ ಪ್ರಯತ್ನದಲ್ಲಿ
ನಷ್ಟ, ಕುಗ್ಗುವಿಕೆ ಇದಾವುದೂ ಇಲ್ಲ. ಇದರಲ್ಲಿ ಧರ್ಮದ ಅಲ್ಪ ಪ್ರಗತಿಯು ಬಹುದೊಡ್ಡ ಭಯದಿಂದ ದಾಟಿಸುತ್ತಿದೆ. ಕುರುನಂದನ, ಇದರಲ್ಲಿ ದೃಢ ನಿಶ್ಚಯ ಬುದ್ಧಿಯಿಂದ ಒಂದೇ ಗುರಿ ಹೊಂದಿರುತ್ತಾರೆ. ನಿಶ್ಚಯ ಸ್ವಭಾವವಿಲ್ಲದವರ ಬುದ್ಧಿಗೆ ಅನೇಕ ಶಾಖೆಗಳಿರುತ್ತದೆ. ಅಲ್ಪಜ್ಞಾನದ ವೇದ ಪಾರಂಗತರು ಎಲ್ಲ ಹೂವಿನಂತಹ ಮಾತುಗಳನ್ನಾಡುವರು. ಪಾರ್ಥ, ಇದಕ್ಕಿಂತ ಉತ್ತಮವಾದದ್ದು ಬೇರೆ ಯಾವುದೂ ಇಲ್ಲ ಎನ್ನುವರು. ಇಂದ್ರಿಯ ತೃಪ್ತಿ, ಭೋಗಗಳನ್ನು ಅಪೇಕ್ಷಿಸಿ ಸ್ವರ್ಗ ಪ್ರಾಪ್ತಿ, ಉತ್ತಮ ಜನ್ಮ ಮತ್ತು ಕಾಮ್ಯ ಫಲಗಳೇ ಗುರಿ ಎಂದು ಅನೇಕ ವೈಭವಯುಕ್ತ ಆಚರಣೆಗಳನ್ನು ಹೇಳುವರು. ಭೋಗ ಮತ್ತು ಐಶ್ವರ್ಯದ ಆಸಕ್ತರಿಗೆ ಅಂತಹ ವಿಷಯಗಳಿಂದ ಚಿತ್ತಭ್ರಮಣೆಯಾದವರಲ್ಲಿ ನಿಯಂತ್ರಿತ ಮನಸ್ಸು, ಬುದ್ಧಿ ಇರುವುದಿಲ್ಲ. ವೇದಗಳು ಬಹುತೇಕ 3 ಗುಣಗಳ ವಿಷಯಗಳನ್ನು ಹೇಳುತ್ತದೆ. ಅರ್ಜುನ, ನೀನು ಆ 3 ಗುಣಗಳನ್ನು ಮೀರಿದವನಾಗು. ದ್ವಂದ್ವರಹಿತನಾಗು. ಲಾಭ, ಯೋಗ, ಕ್ಷೇಮಗಳಿಂದ ಮುಕ್ತನಾಗು. ಶಾಶ್ವತ ಆಧ್ಯಾತ್ಮಿಕ ನಿಷ್ಠೆಯಲ್ಲಿರು. ಹೇಗೆಯೇ ಬಾವಿಯ ಉದ್ದೇಶವನ್ನು ಜಲಾಶಯವು ಮಾಡಬಲ್ಲದೋ ಹಾಗೆಯೇ ವೇದಗಳ ಎಲ್ಲ ಪ್ರಯೋಜನಗಳು ಪರಬ್ರಹ್ಮನನ್ನು ತಿಳಿದವನಿಗಾಗುವುದು. ನಿನಗೆ ವಿಹಿತ ಕರ್ತವ್ಯಗಳನ್ನು ಮಾಡುವುದಕ್ಕಷ್ಟೇ ಅಧಿಕಾರ, ಅದರ ಫಲಕ್ಕಿಲ್ಲ. ಕರ್ಮಫಲಕ್ಕೆ ನೀನೇ ಕಾರಣಕರ್ತನೆಂದುಕೊಂಡು ಕರ್ಮ ಮಾಡಬೇಡ. ಹಾಗೆಯೇ ಕರ್ತವ್ಯ ಮಾಡುವ ಆಸಕ್ತಿಯೂ ಇರಲಿ. ಗೆಲುವು ಸೋಲಿನಲ್ಲಿ ಆಸಕ್ತಿ ಇಲ್ಲದೆ ಸಮಚಿತ್ತದಿಂದ ಕರ್ತವ್ಯವನ್ನು ಮಾಡು. ಅರ್ಜುನ, ಇಂತಹ ಸಮಚಿತ್ತತೆಗೆ ಯೋಗ ಎಂದು ಹೆಸರು. ಧನಂಜಯ, ಬುದ್ಧಿಯ ಬಲದಿಂದ ಎಲ್ಲ ಕ್ಷುದ್ರವಾದ ಕರ್ಮಗಳನ್ನು ದೂರ ಮಾಡು. ಇಂತಹ ಪ್ರಜ್ಞೆಯಲ್ಲಿ ಭಗವಂತನಿಗೆ ಪೂರ್ತಿಯಾಗಿ ಶರಣಾಗು. ಕರ್ಮ ಫಲಕ್ಕಾಗಿ ಆಸೆಪಡಬಾರದು, ಅವರು ನೀಚರು. ಬುದ್ಧಿಯುತವಾಗಿ ಭಕ್ತಿಯಿಂದ ನಿರತನಾದವನು ಬದುಕಿನಲ್ಲಿ ಒಳ್ಳೆಯ ಮತ್ತು ಕೆಟ್ಟ ಪರಿಣಾಮಗಳೆರಡನ್ನೂ ದೂರ ಮಾಡುವನು. ಆದ್ದರಿಂದ ಯೋಗಕ್ಕಾಗಿ ಶ್ರಮಿಸು, ಅದೇ ಕರ್ಮಗಳಲ್ಲಿ ಕೌಶಲವು. ಬುದ್ಧಿಯ ಬಲದಿಂದ ಹೀಗೆ ತೊಡಗಿಸಿಕೊಂಡ ಭಕ್ತರು ಕರ್ಮಫಲದಿಂದ ಮುಕ್ತರಾಗುವರು. ಜನನ ಮರಣಗಳ ಬಂಧನದಿಂದ ಬಿಡುಗಡೆ ಹೊಂದಿ ದುಃಖರಹಿತ ಸ್ವಾಸ್ಥ್ಯವನ್ನು ತಲುಪುವರು. ಯಾವಾಗ ನಿನ್ನ ಬುದ್ಧಿಯು ಭ್ರಮೆಯೆಂಬ ಅರಣ್ಯದಿಂದ ಹೊರದಾಟುವುದೋ ಆಗ ಹಿಂದೆ ಕೇಳಿರುವುದಕ್ಕೂ ಮುಂದೆ ಕೇಳುವುದಕ್ಕೂ ನಿರ್ಲಕ್ಷ್ಯವನ್ನು ತೋರುವೆ. ಯಾವಾಗ ನಿನ್ನ ಬುದ್ಧಿಯು ಕೇಳುವ ಮಾತುಗಳಿಂದ ವಿಚಲಿತನಾಗದೆ ಮನಸ್ಸು ಸಮಾಧಿಯಲ್ಲಿ ನಿಶ್ಚಿತವಾಗುವುದೋ ಆಗ ಯೋಗ ಅಂದರೆ ಆತ್ಮ ಸಾಕ್ಷಾತ್ಕಾರವನ್ನು ಪಡೆಯುವೆ. ಆ ಮಾತಿಗೆ ಅರ್ಜುನನು ಹೇಳಿದನು, ಕೃಷ್ಣ, ಸ್ಥಿರ ಪ್ರಜ್ಞೆಯಲ್ಲಿರುವವನ ಭಾಷೆ ಯಾವುದು? ಹೇಗೆ ಮಾತನಾಡುವನು? ಸಮಾಧಿಯಲ್ಲಿರುವವನು ಹೇಗೆ ಕುಳಿತುಕೊಳ್ಳುವನು? ಹೇಗೆ ನಡೆಯುವನು? ಭಗವಂತನು ಹೇಳಿದನು, ಪಾರ್ಥ, ಯಾವಾಗ ಮನಸ್ಸಿನ ಕಲ್ಪನೆಗಳಿಂದ ಉಂಟಾದ ಎಲ್ಲ ಇಂದ್ರಿಯ ಬಯಕೆಗಳನ್ನು ತ್ಯಜಿಸಿ ಶುದ್ಧ ಮನಸ್ಕನಾಗಿ ಆತ್ಮದಲ್ಲೇ ತೃಪ್ತನಾಗುವನೋ ಆಗ ಅವನನ್ನು ಸ್ಥಿತಪ್ರಜ್ಞ ಎಂದು ಹೇಳಲಾಗುತ್ತದೆ. ದುಃಖಗಳಿಂದ ಮನಸ್ಸಿನಲ್ಲಿ ಉದ್ವಿಗ್ನನಾಗುವವನು, ಸುಖಗಳಲ್ಲಿ ಉಬ್ಬದವನು, ಆಸೆ, ಕ್ರೋಧ ಮತ್ತು ಭಯವಿಲ್ಲದವನು ಸ್ಥಿರ ಮನಸ್ಸಿನ ಮುನಿ ಎನಿಸಿಕೊಳ್ಳುವನು. ಯಾರ ಮನಸ್ಸು ಒಳಿತಿಗಾಗಲಿ ಕೆಡುಕಿಗಾಗಲಿ ಅಂಟಿಕೊಳ್ಳುವುದಿಲ್ಲವೋ, ಅದನ್ನು ಹೊಗಳುವುದೋ ಇಲ್ಲವೋ ದ್ವೇಷಿಸುವುದೂ ಇಲ್ಲವೋ ಅವನು ಪರಿಪೂರ್ಣ ಜ್ಞಾನದಲ್ಲೇ ಸ್ಥಿರನಾಗಿರುತ್ತಾನೆ. ಆಮೆಯು ಹೇಗೆ ತನ್ನ ಅಂಗಗಳನ್ನು ಪೂರ್ತಿಯಾಗಿ ಚಿಪ್ಪಿನೊಳಗೆ ಇಳಿದುಕೊಳ್ಳುವುದೋ ಹಾಗೆಯೇ ಯಾರು ತನ್ನ ಇಂದ್ರಿಯಗಳನ್ನು ಇಂದ್ರಿಯ ವಿಷಯಗಳಿಂದ ಹಿಂದಕ್ಕೆ ಎಳೆದುಕೊಳ್ಳುವನೋ ಅವನು ಪರಿಪೂರ್ಣ ಜ್ಞಾನದಲ್ಲೇ ಸ್ಥಿರನಾಗಿರುತ್ತಾನೆ. ದೇಹದಾರಿಗೆ ನಿಷೇಧಾತ್ಮಕ ನಿಯಂತ್ರಣದಿಂದ ಇಂದ್ರಿಯ ಸುಖದ ವಿಷಯಗಳನ್ನು ದೂರವಿಡಬಹುದು, ಆದರೆ ಅದರ ಅಭಿಲಾಷೆಯಿರುತ್ತದೆ. ಇನ್ನೂ ಉತ್ತಮವಾದ ಪರಮಾತ್ಮನ ಅನುಭವದ ರುಚಿಯಿಂದ ಆ ಅಭಿಲಾಷೆಯೂ ಕೂಡ ಕೊನೆಗೊಳ್ಳುವುದು. ಕೌಂತೆಯ, ಮನುಷ್ಯನ ಇಂದ್ರಿಯಗಳು ಅವುಗಳನ್ನು ನಿಯಂತ್ರಿಸಲು ಪ್ರಯತ್ನಿಸುತ್ತಿರುವ ವಿವೇಕಿಯ ಮನಸ್ಸನ್ನು ಬಲವಂತವಾಗಿ ಸೆಳೆಯುತ್ತದೆ.
ಯಾರು ತನ್ನ ಇಂದ್ರಿಯಗಳನ್ನು ನಿಯಂತ್ರಿಸಿ ತನ್ನ ಅಧೀನದಲ್ಲಿಟ್ಟುಕೊಂಡು ನನ್ನಲ್ಲಿ ಮನವಿಡುವನೋ ಅವನು ಸ್ಥಿರ ಪ್ರಜ್ಞೆಯವನು. ಮನುಷ್ಯನು ಇಂದ್ರಿಯ ವಿಷಯಗಳನ್ನು ಕುರಿತು ಚಿಂತಿಸಿದರೆ ಅದರಲ್ಲಿ ಆಸಕ್ತಿಯು ಬೆಳೆಯುತ್ತದೆ. ಆಸಕ್ತಿಯಿಂದ ಆಸೆಯು ವರ್ಧಿಸುತ್ತದೆ. ಆಸೆಯಿಂದ ಕೋಪವು ವ್ಯಕ್ತವಾಗುವುದು. ಕೋಪದಿಂದ ಭ್ರಮೆಯುಂಟಾಗುವುದು. ಭ್ರಮೆಯಿಂದ ನೆನಪಿನ ಶಕ್ತಿ ಕಳೆದು ಹೋಗುವುದು. ಈ ಮರೆವಿನಿಂದ ಬುದ್ಧಿ ನಾಶವಾಗುವುದು. ಬುದ್ಧಿ ನಾಶವಾದವನು ಪತನ ಹೊಂದುವನು. ಆದರೆ ಇಂದ್ರಿಯ ಹಿಡಿತದಲ್ಲಿರುವವನು ಒಲವು ದ್ವೇಷಗಳಿಂದ ಮುಕ್ತನಾಗಿ ಇಂದ್ರಿಯ ವಿಷಯಗಳಲ್ಲಿ ಸಂಚರಿಸುವಾಗಲೂ ಭಗವಂತನ ಅನುಗ್ರಹವನ್ನು ಹೊಂದುವನು. ಹೀಗೆ ಭಗವಂತನ ಅನುಗ್ರಹ ಸಾಧಿಸಿದಾಗ ಎಲ್ಲ ದುಃಖಗಳು ನಾಶವಾಗುವವು. ಅಂತಹ ಪ್ರಸನ್ನ ಚಿತ್ತನಾದವನ ಬುದ್ಧಿಯು ನಿಶ್ಚಿತವಾಗಿಯೂ ಸಾಕಷ್ಟು ಬೇಗನೆ ಸ್ಥಿರವಾಗುವುದು. ಭಗವಂತನಲ್ಲಿ ಪ್ರಜ್ಞೆ ಇಲ್ಲದವನಿಗೆ ಅಲೌಕಿಕ ಚಿಂತನೆಯಾಗಲಿ ಸಂತೋಷದ ಸ್ಥಿರ ಮನಸ್ಸಾಗಲಿ ಇರುವುದಿಲ್ಲ. ಸ್ಥಿರವಿಲ್ಲದವನಿಗೆ ಶಾಂತಿಯಿಲ್ಲ. ಶಾಂತಿಯಿಲ್ಲದವನಿಗೆ ಸುಖವೆಲ್ಲಿ? ಹೇಗೆ ಬಿರುಗಾಳಿಯು ದೋಣಿಯನ್ನು ನೀರಿನ ಮೇಲೆ ಎಳೆದೊಯ್ಯುತ್ತದೆಯೋ ಹಾಗೆಯೇ ಅಲೆದಾಡುವ ಇಂದ್ರಿಯಗಳಲ್ಲಿ ಮನವಿಟ್ಟರೆ ಬುದ್ಧಿಯು ದಾರಿಗೆಡಿಸಬಲ್ಲದು. ಮಹಾಬಾಹು, ಆದ್ದರಿಂದ ಯಾರು ತನ್ನ ಇಂದ್ರಿಯಗಳನ್ನು ಅವುಗಳ ವಿಷಯಗಳಿಂದ ಯಾವಾಗಲೂ ನಿಯಂತ್ರಿಸುತ್ತಾನೋ ಅವನು ಸ್ಥಿರ ಬುದ್ಧಿವಂತನಾಗುವನು. ಯಾವುದು ಎಲ್ಲ ಜೀವಿಗಳಿಗೆ ರಾತ್ರಿಯೋ ಅದು ಇಂದ್ರಿಯ ನಿಗ್ರಹಿಸುವವನಿಗೆ ಎಚ್ಚರವಾಗಿರುವ ಕಾಲ. ಯಾವುದರಲ್ಲಿ ಎಲ್ಲ ಜೀವಿಗಳು ಎಚ್ಚರವಾಗಿರುವವೋ ಅದು ಆತ್ಮದ್ರಷ್ಟಾರ ಋಷಿಗೆ ರಾತ್ರಿಯ ಕಾಲ. ಸದಾ ನದಿಗಳು ಪ್ರವೇಶಿಸಿ ನೀರು ತುಂಬಿದರೂ ಹೇಗೆ ಸಮುದ್ರವು ಶಾಂತವಾಗಿರುವುದೋ ಹಾಗೆಯೇ ಯಾವಾಗಲೂ ಹರಿದು ಬರುವ ಆಸೆಗಳು ಪ್ರವೇಶಿಸಿದರೂ ಸ್ಥಿರ ಮನಸ್ಕನಾದವನು ಮಾತ್ರವೇ ಶಾಂತಿಯನ್ನು ಸಾಧಿಸಬಲ್ಲ. ಇಂತಹ ಆಸೆಗಳನ್ನು ತಿಳಿದುಕೊಳ್ಳಲು ಶ್ರಮಿಸುವವನಿಗೆ ಶಾಂತಿಯು ದೊರೆಯಲಾರದು. ಯಾವ ಮನುಷ್ಯನು ಇಂದ್ರಿಯ ತೃಪ್ತಿಯ ಎಲ್ಲ ಬಯಕೆಗಳನ್ನು ತ್ಯಜಿಸಿ ಆಶಾಮುಕ್ತನಾಗಿ ಜೀವಿಸುತ್ತಾನೆಯೋ, ನನ್ನದು ಎಂಬ ಭಾವನೆಯಿಲ್ಲದೆ ಅಹಂಕಾರ ರಹಿತನಾಗುತ್ತಾನೋ ಅವನು ಮಾತ್ರ ಪರಿಪೂರ್ಣ ಶಾಂತಿಯನ್ನು ಪಡೆಯಬಲ್ಲ. ಪಾರ್ಥ, ಇದು ಆಧ್ಯಾತ್ಮಿಕ ಸ್ಥಿತಿ. ಇದನ್ನು ಪಡೆದವನು ಎಂದಿಗೂ ಭ್ರಮೆಗೆ ಒಳಗಾಗುವುದಿಲ್ಲ. ಅಂತ್ಯಕಾಲದಲ್ಲಿಯೂ ಈ ಸ್ಥಿತಿಯಲ್ಲಿದ್ದರೆ ಭಗವಂತನ ಸನ್ನಿಧಿಯನ್ನು ಪಡೆಯುವನು. ಇದು ಭಗವದ್ಗೀತೆಯ 2ನೇ ಅಧ್ಯಾಯದ ಸಂಪೂರ್ಣ ಅರ್ಥವಿವರಣೆ. ಮುಂದಿನ ಸಂಚಿಕೆಯಲ್ಲಿ ಮುಂದಿನ ಅಧ್ಯಾಯದ ಕುರಿತು ಪೂರ್ತಿಯಾಗಿ ತಿಳಿದುಕೊಳ್ಳೋಣ. ಈ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಹರೇ ಶ್ರೀಕೃಷ್ಣ.